3-4 ದಿನದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆಗೆ ಎತ್ತಿನೊಳೆ ಯೋಜನೆಯ ವೀಕ್ಷಣೆಗೆ ನಾವು ಕೂಡ ಸಕಲೇಶಪುರಕ್ಕೆ ಹೋಗಿದ್ವಿ. ಸಕಲೇಶಪುರದಲ್ಲಿರ್ತಕ್ಕಂಥ 8 ಹಳ್ಳಗಳಿಂದ ಎತ್ತಾ ಇರ್ತಕ್ಕಂಥ ನೀರುಗಳ ಪಂಪ್ಗಳ ಒಂದು ಟ್ರಯಲ್ ರನ್ನ ಮೊನ್ನೆ ಅವ್ರು ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಸುಮಾರು 4 ಹಳ್ಳಗಳಿಂದ ನೀರಿನ ಡೆಲಿವರಿ ಪಾಯಿಂಟ್ಗೆ ಅವರು ಎತ್ತಿ ಅಲ್ಲಿಂದ ನೀರನ್ನ ಹರಿಸಂಥ ಕೆಲಸಕ್ಕೆ ಟ್ರಯಲ್ ರನ್ನ ಮಾಡಿದ್ವಿ. ಇವಾಗ 8 ಕಡೆಗಳಲ್ಲಿ ಕೂಡ ಪಂಪ್ ಆನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಕೊಡುವಂಥದ್ದಕ್ಕೆ ಬರವಾರದಲ್ಲಿ ಮಾಡೋಂಥದ್ದನ್ನು ಇವತ್ತು ನಿಗದಿಪಡಿಸಿದ್ದಾರೆ. ನೀರನ್ನ ಹರಿಸ್ತಕ್ಕಂಥದ್ದು ಕೆಲಸ ಪ್ರಾರಂಭ ಆಗಿದೆ ಹಳ್ಳಿಗಳಲ್ಲಿ. ಈಗ ಗೌರಿಬಿದನೂರವರೆಗೂ ನೀರು ಹರ್ಕೊಂಡು ಬಂದಿದೆ. ನಮ್ಮ ಭಾಗಗಳಿಗೆ ನೀರು ತರೋದಕ್ಕೋಸ್ಕರ ಇನ್ನೂ 1 ವರ್ಷ ಆಗ್ಬೋದು. ಅದರ ನಂತರ ಇವಾಗ ನಮಗೇನು ಹೊಸಕೋಟೆ ತಾಲೂಕಲ್ಲಿ ವಡ್ಡಳ್ಳಿ ಗ್ರಾಮದ ಹತ್ರ ಬಲ್ಕ್ ವಾಟರ್ ಡೆಲಿವರಿ ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ನಮಗೆ 1 TMCFD ಏನು ಹೊಸಕೋಟೆ ತಾಲೂಕಿಗೆ ಬರಬೇಕು ಆ ನೀರಿನಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಬೇರೆ ಬೇರೆ ಕೆರೆಗಳಿಗೆ ಹರಿಸಿ ಕೆರೆಗಳಲ್ಲಿ ನೀರಿನಲ್ಲಿ ನಾವು ಶೇಖರಣೆ ಮಾಡಿ ಅಲ್ಲಿಂದ ವಿವಿಧ ಗ್ರಾಮಗಳಿಗೆ ನೀರನ್ನ ಕುಡಿಯೋದಕ್ಕೋಸ್ಕರ ಹಂಚೋದಕ್ಕೋಸ್ಕರ ಮಲ್ಟಿ ವಿಲೇಜ್ ಸ್ಕೀಮ್ಗಳನ್ನ ರೂಪಿಸ್ಕೋಬೇಕಾಗಿದೆ. ಇವೆಲ್ಲವೂ ಕೂಡ 2027ನೇ ವರ್ಷದ ಒಳಗಡೆ ಈ ಎಲ್ಲ ಕಾಮಗಾರಿಗಳನ್ನ ಮುಗಿಸ್ಕೊಟ್ಟು ಇಲ್ಲಿರ್ತಕ್ಕಂಥ ಜನಕ್ಕೆ ಒಳ್ಳೆ ಅಂತರ್ಜಲ ಒಳ್ಳೆ ಕುಡಿಯೋ ನೀರಿನ ಸೌಲಭ್ಯನ ನಮ್ಮ ಸರ್ಕಾರ ಮಾಡ್ಕೊಳ್ತಾ ಇರ್ತಾರೆ. ಕಳೆದ 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ಯೋಜನೆಗೆ ಜೀವ ಕೊಟ್ಟು ಅದಕ್ಕೆ ಚೇತನ ಕೊಟ್ಟು ಅದಕ್ಕೆ ಇವತ್ತು ಒಂದು ಕಾರ್ಯಕ್ರಮನ ಚಾಲನೆ ತರಂಥ ರೀತಿಗೆ ತಂದಿರತಕ್ಕಂಥ ನಾವು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ನೀರಾವರಿ ಸಚಿವರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳು ನಾವು ಕೊಡ್ತಾ ಇದ್ದೀವಿ.